ಪ್ರೀತಿ ಕೊಟ್ಟು ಆಶೀರ್ವಾದ ಮಾಡ್ತಾ ಇರುವಂತ ನಿಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ವೆಲ್ಕಮ್ ಟು ಕರ್ನಾಟಕದ ನಂಬರ್ 1 ಕಾಮಿಡಿ ಶೋ ಮಜಾ ಭಾರತ. ನಾನು ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ. ನಗುವಿಗೆ ಬಣ್ಣ ಇಲ್ಲ, ರುಚಿ ಇದೆ. ನಗುವಿಗೆ ಜಾತಿನೂ ಇಲ್ಲ, ಅದು ಶಕ್ತಿ ಇದೆ. ನಗುವಿಗೆ ಭಾಷೆ ಇಲ್ಲ, ಆದ್ರೆ ಭಾವನೆ ಇದೆ. ನಿಮ್ಮೆಲ್ಲರನ್ನು ನಗಿಸೋದಕ್ಕೆ ಮಜಾ ಭಾರತ ಇದೆ. ಈ ಮಜಾ ಭಾರತದ ಮಜಾಧ್ಯಕ್ಷರನ್ನ ವೆಲ್ಕಮ್ ಮಾಡೋಣ. ಲೆಟ್ಸ್ ವೆಲ್ಕಮ್ ಗುರು ಕಿರಣ್ ಸರ್. ಥ್ಯಾಂಕ್ಸ್ ಮಜಾ ನಾಯಕ. ಮುದ್ದು ಮುಖದ ಸುಂದರಿ ಡಿಂಪಲ್ ಕ್ವೀನ್ ರಚಿತಾ ರಾವ್. ಥ್ಯಾಂಕ್ಸ್ ನಿರಂಜನ್. ಮಜಾ ಕೊಡೋದಕ್ಕೆ ಅಂತಾನೆ ರೆಡಿ ಆಗಿರುವಂತಹ ನಮ್ಮ ಆಸ್ಥಾನ ಕಲಾವಿದರೇ ಇನ್ನೂ ಜೋರಾಗಿ ನಿಮ್ಗೂ ಕೂಡ ಸ್ವಾಗತ ಸುಸ್ವಾಗತ. ಜನ ಇದೇ ತರ ಮಾತು ಕೇಳ್ತಾರೆ, ತುಂಬಾನೇ ಖುಷಿ ಆಗತ್ತೆ. ಆದ್ರೆ ನಮ್ಮ ಫ್ರೆಂಡ್ಸೇ ನಮ್ಮ ಮಾತು ಕೇಳ್ದಿದ್ರೆ ಎಂತ ಸಿಟ್ಟು ಬರುತ್ತಲ್ವಾ, ಅಂಥದ್ರಲ್ಲಿ ನಮ್ಮ ಕೈ, ಅದರಲ್ಲೂ ಎಡಗೈ ನಮ್ಮ ಮಾತು ಕೇಳಲಿಲ್ಲ ಅಂದ್ರೆ ಎಂತ ಕಷ್ಟ ಆಗತ್ತಲ್ವಾ. ಆ ಸಂಕಷ್ಟದ ಕತೆ ಹೇಳೋದಕ್ಕೆ ಗಣಪತಿ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಲಿಖಿತ್ ಶೆಟ್ಟಿ. ಲಿಖಿತ್ ಶೆಟ್ಟಿ, ವೆಲ್ಕಮ್ ಟು ಮಜಾ ಭಾರತ. ಥ್ಯಾಂಕ್ ಯು ನಿರಂಜನ್ ದೇಶ್ ಪಾಂಡೆ. ಯೋ ಸೊ ಹಳೆ ಗೆಳೆಯ. ಸೊ ಈಗಾಗಲೇ ಸಾಕಷ್ಟು ಸಿನಿಮಾಗಳನ್ನ ಮಾಡಿ ಇದೊಂದು ಹೊಸ ತರ ಸಿನಿಮಾ, ಡಿಫ್ರೆಂಟ್ ಆದ ಸಿನಿಮಾ. ಸಂಕಷ್ಟ ಹರ ಕೇಳಿದೀನಿ, ಇದ್ಯಾವ್ದು ಸಂಕಷ್ಟ ಕರ? ಏನೋ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಒಬ್ಬ ನನ್ನ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ. ಅವಾಗ ಅವನು ಈ ತರ ಒಂದು ಕಾಯಿಲೆ ಇದೆ ಅಂತ ಸುಮ್ನೆ ಹೇಳ್ಬಿಟ್ಟು ಬಿಟ್ಟ. ನನ್ ನಿದ್ದೆನೆ ಬರ್ಲಿಲ್ಲ, ತಲೆ ಎಲ್ಲ ಕೆಡಿಸ್ಕೊಂಡು ನಾನು ಹೋಗಿ ಗೂಗಲ್ ಮಾಡಿ ನಮ್ಮ ಡೈರೆಕ್ಟರ್ ಅರ್ಜುನ್ ಹುಡುಕಿ ಅವ್ನಿಗೆ ಹೇಳಿ ಆಮೇಲೆ ಡೆವಲಪ್ ಮಾಡಿರೋಂಥ ಕತೆ ಇದು. ಆಕ್ಚುಲಿ ಇದು ಕಾಯಿಲೆನೇ ಇಷ್ಟು ಕಾಂಪ್ಲಿಕೇಟೆಡ್ ಆಗಿದೆ ಅಂದ್ರೆ ಇನ್ನ ಇದಕ್ಕೆ ಕಾಯಿಲೆ ಬಂದ ಮೇಲೆ ಇಷ್ಟೆಲ್ಲ ಕಾಂಪ್ಲಿಕೇಶನ್ ಇರಬೇಡ ಲೈಫಲ್ಲಿ ಅಂತ ಈಗಲೇ ಟೆನ್ಷನ್ ಆಗ್ತದೆ. ಖಂಡಿತವಾಗ್ಲೂ ಸಿನಿಮಾದ ಬಗ್ಗೆ ಇನ್ನೊಂದಷ್ಟು ಮಾತಾಡೋಣ. ಈಗ ಸದ್ಯಕ್ಕೆ ಕಾಂಪ್ಲಿಕೇಶನ್, ಕಷ್ಟ ಪಷ್ಟ ಇಷ್ಟ ಎಲ್ಲದನ್ನು ಮರೆತು ನಮ್ಮ ಶೋನಲ್ಲಿ ಆರಾಮಾಗಿ ಎಂಜಾಯ್ ಮಾಡಮ್ಮ. ಓಕೆ? ಎಸ್ ಬಾಸ್. ಸೊ ನಿಮ್ಮ ಸೀಟಲ್ಲಿದೆ, ಪ್ಲೀಸ್ ಆಸೀನರಾಗಿ. ಥ್ಯಾಂಕ್ ಯು. ಎಲ್ಲಾ ಶಿಲ್ಪಗಳಿಗೂ ಒಂದೊಂದು ಹಿಂದಿನ ಕಥೆ ಇದೆ. ಆಹಾ, ಎಷ್ಟು ಚೆನ್ನಾಗಿದೆ ಹಾಡು. ಈ ಹಾಡು ಕೇಳ್ತಾ ಇದ್ರೆ ಶಿಲ್ಪಗಳಿಗೆಲ್ಲ ಜೀವ ಬರಬಾರ್ದ ಅಂತ ಅನಿಸ್ತಾ ಇದೆ. ಅನ್ಸುತ್ತೆ. ಅದಕ್ಕೆ ಇಲ್ಲಿ 2 ಶಿಲ್ಪಗಳಿಗೆ ಜೀವ ಬಂದಿದೆ. ಜೀವ ಬಂದ ಮೇಲೆ ಏನಾಗಿದೆ ಆಗಿದೆ. ನಾನು ಹೇಳಲ್ಲ, ನೀವು ನೋಡಿ. ಅಮರ, ಮಧುರ, ನಮ್ಮಿಬ್ಬರ ಪ್ರೀತಿಗೆ ಎಷ್ಟು ವರ್ಷದ ಇತಿಹಾಸ ಇದೆ? ಕ್ರಿಸ್ತಪೂರ್ವ ಚಂದ್ರಣ್ಣ ಹುಟ್ಟಿದಾಗಿಂದ ಕ್ರಿಸ್ತಶಕ ಮೊನ್ನೆ ರಾಘವೇಂದ್ರ ಹುಟ್ಟಿದ್ವರೆಗೂ, ಅಂದ್ರೆ ಸುಮಾರು 2,500 ವರ್ಷದ ಇತಿಹಾಸ. 2,500 ವರ್ಷನಾ? ಅದು ಬರೀ 2.5 ನಿಮಿಷ ಕಳೆದು ಬಿಡ್ತಲ್ಲ ಅಮರ. 2,500 ವರ್ಷದ ಮುಂಚೆ ನಾನು ಗುಳೇದ ಗುಡ್ಡದಲ್ಲಿ ಬರೀ ಬಂಡೆ ಆಗಿದ್ದೆ. ನಾನು ಎಡ್ಕಲ್ ಗುಡ್ಡದಲ್ಲಿ ಕರಿ ಕಲ್ಲಾಗಿದ್ದೆ. ಈ ಶಿಲ್ಪಿಯ ಮುತ್ತಾತಂದ್ರು ನಮ್ಮನ್ನ ಕೆತ್ತಿದ್ರು, ಹಾಗೆ ನಮ್ಮ ಮಧ್ಯೆ ಪ್ರೀತಿನೂ ಬಿತ್ತಿದ್ರು. ಆದ್ರೆ ಏನ್ ಮಾಡೋದು, ನನ್ನ ಹೊಟ್ಟೆಲಿ ಒಂದು ಮರಿಕಲ್ ಕೂಡ ಹುಟ್ಲಿಲ್ವಲ್ಲ. ನೀನ್ ಮೈ ಮೇಲೆ ನೀರು ಹಾಕಿದ್ರೇನೆ ನಿಲ್ಲಲ್ಲ, ಇನ್ನು ಬೀಜ ಬೆಳೆಯತ್ತ. ಇವಾಗ ಫ್ಯಾನ್ ತಿರುಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳು? ಸ್ವಿಚ್ ಹಾಕಿ ತಿರುಗಿಸ್ಬೇಕು. ತಿರುಗ್ಸು ಮತ್ತೆ. ಬೈಕ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳು? ಕಿಕ್ ಮಾಡಿ ಸ್ಟಾರ್ಟ್ ಮಾಡ್ಬೇಕು. ಸ್ಟಾರ್ಟ್ ಮಾಡು ಮತ್ತೆ. ದೀಪ ಹಚ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳು? ಬತ್ತಿಗೆ ಕಡ್ಡಿ ಗೀರಿ ಹಚ್ಚಬೇಕು. ಗೀರಿ ಹಚ್ಚು ಮತ್ತೆ. ಅಮರ, ಮಧುರ, ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನನ್ನ ಹೆಸರು ಶಿಲ್ಪಿ ಅಂತ. ಈ ಶಿಲ್ಪಾ ಶೆಟ್ಟಿ ಇದಾರಲ್ವಾ ಸರ್, ಅವ್ರ ಸೋದ್ರ ಮಾವ. ಮತ್ತೆ ಮೇಡಮ್, ಈ ಇವರು ರಿಷಬ್ ಶೆಟ್ಟಿ ಇದಾರಲ್ವಾ, ಅವ್ರ ಅಣ್ಣ. ರಕ್ಷಿತ್ ಶೆಟ್ಟಿ ಇದಾರಲ್ವಾ, ಅವ್ರ ಚಿಕ್ಕಪ್ಪ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಬಟ್ ನನಗೂ ಅವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಕೆತ್ತೋದೇ ನನ್ನ ಕೆಲಸ. ಏನ್ ಕೆತ್ತೋದು ಅಂತ ಕೇಳ್ತೀರಾ? ನಿರಂಜನ್ ಅಂಕಲ್,
ನೀವೇನ್ ಕೆತ್ತಿರೋ ನನಗ್ ಗೊತ್ತಿಲ್ಲ, ನಾನು ಮಾತ್ರ ಕಲ್ಲು ಕೆತ್ತೀನಿ. ಅದಕ್ಕೆ ನನ್ನ ಎಲ್ಲರೂ ಶಿಲ್ಪಿ ಅಂತಾರೆ. ಟೋಟಲ್ ಆಗಿ ಎಲ್ಲರೂ ನನ್ನ ಶಿಲ್ಪಿ ಅಂತಾರೆ. ಯಾಕೆ ಹೇಳಿ? ನಾನು ಶಿಲ್ಪಿ. ಅದಕ್ಕೆ ನಾನು ಎಂತೆಂತ ಶಿಲೆಗಳನ್ನ ಕೆತ್ತಿದ್ದೀನಿ ಗೊತ್ತಾ ಮೇಡಮ್? ಆ ರಾಘವೇಂದ್ರನ ಕೆತ್ತಿ ಕೆತ್ತಿ ಗಂಡಾಗಿದ್ದವನ ಹೆಣ್ಣು ಮಾಡಿದ್ದೆ ನಾನು. ಆ ಪುರಾತನ ಶಿಲೆ ನೀಲ ಇದ್ದಾಳಲ್ಲ, ಅವಳು ಕೆತ್ತಿದ್ದು ಕೂಡ ನಾನೇ. ಬಟ್ ಮೇಡಮ್, ಅವಳು ಕೆತ್ತಬೇಕಾದ್ರೆ ಒಂದು ಸಣ್ಣ ಸಮಸ್ಯೆ ಆಗ್ಬಿಡ್ತು ಮೇಡಮ್. ಗಂಟ್ಲಿ ಕೆತ್ತಾ ಇದ್ದೆ, ಹುಳಿ ಒಳಗೆ ಹೋಗ್ಬಿಡ್ತು. ಅದಕ್ಕೆ ಸ್ವಲ್ಪ ಅವಳು ಮಾತಾಡ್ಬೇಕಾದ್ರೆ ಕಾಯ 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 ಅಂತ ಅನ್ನೋದು. ಓಕೆ, ಆದ್ರೆ ಮೇಡಮ್, ನಾನು ಜೀವನದಲ್ಲಿ ಒಂದು ದೊಡ್ಡ ಗುರಿ ಇಟ್ಕೊಂಡಿದ್ದೆ. ನಾನು ಸಿನಿಮಾ ಹೀರೋ ಆಗ್ಬೇಕು, ಅದಕ್ಕೆ ನೀವೇ ಹೀರೋಯಿನ್ ಆಗ್ಬೇಕು ಅಂತ. ಖಂಡಿತ ಮೇಡಮ್. ಆದ್ರೆ ಈಗ ಈ ಬೊಂಬೆ ನೋಡಿದ್ಮೇಲೆ ಇದಕ್ಕೆ ಜೀವ ತುಂಬಬೇಕು, ಇದನ್ನ ನಾನೇ ಮದುವೆ ಆಗ್ಬೇಕು ಅನ್ನೋಷ್ಟು ಆಸೆ ಆಗ್ಬಿಟ್ಟಿದೆ ಮೇಡಮ್. ನಾವೀಗ ಈ ಶಿಲೆಗಳು ಎಷ್ಟು ಕ್ಲೋಸ್ ಆಗ್ಬಿಟ್ಟಿದ್ದೇವೆ ಗೊತ್ತಾ ಮೇಡಮ್? ನಾವು ಮಾತಾಡುವಷ್ಟು ಕ್ಲೋಸ್ ಆಗ್ಬಿಟ್ಟಿದ್ದೇವೆ ಈಗ. ಬಿಲ್ಡಪ್ ಕೊಟ್ಟಿದ್ದು ಸಾಕು, ನಮ್ಮಿಬ್ಬರ ಮದುವೆ ಮಾಡಿಸು. ದುಶ್ಮನ್ ಕಹಾ ಅಂದ್ರೆ ಈ ಕಲ್ ಮೇ ಹೈ. ಲೇ ಕಲ್ಲೇ, ನಾನು ಕಲ್ಲು ಕಲ್ಲೇ ಅಂದಿದ್ದು ಮತ್ತೆ. ಲೇ, ಈ ಶಿಲೆನ ಕೆತ್ತಿದ್ದು ನಿನಗೋಸ್ಕರ ಅಲ್ಲ ಕಣೋ, ನನಗೋಸ್ಕರ. ಇಷ್ಟು ವರ್ಷ ಕಾದಿದ್ದು ನಾನು ಮದುವೆ ಆಗೋಕ್ಕೋಸ್ಕರ. ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಟು ಕೆತ್ತಿದ್ದು ನನಗ್ ಸಿಗ್ಲಿ ಅಂತ, ನಿನಗ್ ಸಿಗ್ಲಿ ಅಂತ ಅಲ್ಲ. ಈ ಶಿಲೆ ನೋಡ್ತಾ ಇದ್ರೆ ನನಗ್ ಮೂಡ್ ಬರುತ್ತೆ. ನಾನ್ ನೋಡಿದ್ರೆ ನನಗೆ ಮೂಡ್ ಬರುತ್ತೆ, ನಿನಗ್ ಬರ್ದೇ ಇರುತ್ತಾ? ಗಲ್ಲಾಗಿದ್ರು ಗಂಡಸ್ರನ್ನ ಕರಗಿಸಿ ಬೆಲ್ಲ ಮಾಡಿಬಿಡ್ತಾಳಲ್ಲ. ನೊಲ್ದಿದ್ದು ಸಾಕು, ಡ್ರೆಸ್ ಸರಿ ಮಾಡಿಸ್ಕೋ. ಡ್ರೆಸ್ ಸರಿ ಮಾಡಿಸ್ಬೇಕಾ? ಡ್ರೆಸ್ ಸರಿ ಮಾಡ್ಸಕ್ಕ ಡ್ರೆಸ್ ಏನ್ ಕಡಿಮೆ ಆಗಿದೆ? ಲೇ, ನಿಮ್ ಮುತ್ತಾತ ಅವಳಿಗೆ ಸೀರೆ ಕೆತ್ತಿದ್ದ, ನಿಮ್ಮ ತಾತ ಅವಳಿಗೆ ಲಂಗಾದವಣಿ ಕೆತ್ತಿದ್ದ, ನಿಮ್ಮಪ್ಪ ಅವಳಿಗೆ ಮಿಡ್ಡಿ ಕೆತ್ತಿದ್ದ. ನಾನ್ ಚಡ್ಡಿ ಕೆತ್ತೇನೆ ಏನಿವಾಗ? ಮೊದ್ಲು ಆ ಮಿಡ್ಡಿಗೆ ಒಂದ್ ಲಾಡಿ ಕೆತ್ತು. ಲೇ ಕಲ್ಲೇ, ನಾನು ಕಲ್ಲು, ಮತ್ತವಳು ನನ್ನ ಜೀವದ ಬೊಂಬೆ. ಅಮರ, ಮಧುರ, ಮತ್ತೆ ನಂಗೆ ಸ್ವಿಮ್ಮಿಂಗ್ ಡ್ರೆಸ್ ಕೆತ್ಸು. ಅದು ಬೇಡ, ಅದು ಬೇಡವಾ? ಅಲ್ಲ, ಕೆತ್ತಿದ್ರೆ ಚೆನ್ನಾಗಿರೋದು ಅಂತ ಹೇಳ್ದೆ. ಲೇ ಶಿಲ್ಪಿ, ನೀವ್ ಮುತ್ತಾತನ ಕಾಲದಿಂದನು ಅವಳೇ ಕೆತ್ತಿ ಕೆತ್ತಿ ಮಾಡ್ರನ್ ಮಾಡಿದೀರಾ. ನನಗೂ ಕೆತ್ತಿ 6 ಪ್ಯಾಕ್ ಮಾಡೋ. ನಿನಗೆ 6 ಪ್ಯಾಕ್ ಸಖತ್ತಾಗಿದೆ, ತಗೋ ಹಿಡ್ಕೊ. ನಿನಗೆ ಎಲ್ಲೆಲ್ಲಿ ಎಷ್ಟೆಷ್ಟು ಬೇಕೋ ಅಷ್ಟು ನೀನೇ ಕೆತ್ಕೋ. ಕಲ್ಲು ಅನ್ನೋದು ನೋಡಲ್ಲ, ಮಕ ಮೂತಿ ಕೆತ್ತಂಗು ಹೊಡೆದ್ ಬಿಡ್ತೀನಿ ಅಷ್ಟೇ ಇವಾಗ ನಾನು. ಲೇ, ನಾನೇ ಕೆತ್ಕೊಳಾಗಿದ್ರೆ ನೀನೇಕೋ ಇರೋದು? ಸುಮ್ನೆ ನಿಂತ್ಕೊಳ್ಳಕ್ಕೆ, ಪೋಸ್ ಕೊಡಕ್ಕೆ. ಬೊಂಬೆ, ನಿನ್ನ ಕಲ್ಲಾಗಿದ್ನ ಕೆತ್ತಿ ಜೀವ ತುಂಬಿದ್ದೀನಿ, ನನಗ್ ನೀ ಜೀವನ ಕೊಡ್ತೀಯಾ? ನಾನು ಅಷ್ಟೊಂದು ಚೆನ್ನಾಗಿದ್ದೀನ? ಅಷ್ಟಿಲ್ದೆ ರಚಿತಾ ಮೇಡಮ್ ನಿಂಗೆ ಕಿಸ್ ಕೊಡ್ತಾರಾ? ಅವ್ರಿಗೆ ಪಾಟೀಲ್ ಅಂದ್ರೆ ಇಷ್ಟ, ಅದಕ್ಕೆ ಕೊಟ್ರು. ಪಾಟೀಲ್ ಅಂದ್ರೆ ಎಲ್ರಿಗೂ ಇಷ್ಟ, ಲೇಡಿ ಗೆಟಪ್ ಅಲ್ಲಿ. ನೀನಂದ್ರೆ ಎಷ್ಟು ಇಷ್ಟ ಗೊತ್ತಾ? ಎಷ್ಟು? ಅಮರ ಶಿಲ್ಪಿ ಕಣ್ಣು ಬಸುವ, ನಿನ್ನ ನೋಡಿ ಬೆರಗಾದ ಹಳೆ ಮುದುಕ ಚಂದ್ರಣ್ಣ ಚಿರ ಯುವಕ ತಾನಾದ. ಲವರ್ ಬಾಯಿಲ್ಯಾಗ ಮಂಜ, ನೀನು ಸಿಗದೆ ಕರಗೋದ, ನಿನ್ನ ನೋಡಿ ಗೊಬ್ರಗಾಲ ಹಾಡಿ ಹಾಡಿ ಸ್ವರಗೋದ. ನಿನ್ನ ಸೌಂದರ್ಯ ರಾಶಿ ಅಂಥದ್ದು ಗೊಂಬೆ. ಹೇಳು, ಒಂದು ಸಲ ಕಲ್ಲಾದ್ರೂ ಪರವಾಗಿಲ್ಲ, ನನ್ನ ಪ್ರೀತಿಗೆ ಹೂ ಅನ್ನು, ನಿನ್ನ ಕುಯ್ ಅನಿಸ್ಬಿಡ್ತೀನಿ. ಬಾ ಬಾ, ಈ ಕಲ್ಲು ಪ್ರಪಂಚದಿಂದ ಆಚೆ ಬಾ, ನಿನಗೊಂದು ಹೊಸ ಸ್ವರ್ಗ ತೋರಿಸ್ತೀನಿ. ತನ್ವೆ ಶ್ಯಾಮ ಶಿಖರ ದಶಣ, ಪಕ್ವ ಬಿಂಬ ದರೋಷ್ಟಿ, ಮಧ್ಯ ಕ್ಷಾಮ ಚಕಿತ ಹರಣ, ಪ್ರೇಕ್ಷಣ ನಿಮ್ನ ನಾಭಿ. ಹಂಗಂದ್ರೇನು? ಸಖತ್ತಾಗಿದೆಯಾ ಅಂತ. ನಿನ್ನ ಕಣ್ಣು ನೋಡ್ತಾ ಇದ್ರೆ ಎದೆ ವಿಲ ವಿಲ ಅನ್ನುತ್ತೆ, ನಿನ್ ತುಟಿ ನೋಡ್ತಾ ಇದ್ರೆ ಮನಸ್ಸು ಒದ್ದಾಡೋಗುತ್ತೆ. ಈ ಸೊಂಟದಲ್ಲೇನೋ ದೋಷ ಇದೆ. ಏ ಕಲ್ಲೆ, ಸುಮ್ಮನೆ ಕಲ್ಲಾಗಿ ನಿಂತ್ರೆ ಸರಿ, ಕಲ್ಲು ಅನ್ನೋದು ನೋಡಲ್ಲ, ಹಲ್ಲು ಮುರಿದು ಬಿಡ್ತೀನಿ. ಈ ಸೊಂಟಕ್ಕೊಂದು ಡಾಬ್ ಹಾಕಿದ್ರೆ ಆ ಮಜಾ ಭಾರತದ ರಾಗಿಣಿ ನಿನ್ನ ಮನೆ ಕೆಲಸದವ್ರ ತರ ಇರ್ತಾಳೆ. ಹಂಗಂದ್ರೆ ತಗೊಂಡ್ ಬಾ ಡಾಬು. ಡಾಬು ತರಲಾ? ಒಂದೇ ನಿಮಿಷ ಇರು. ಯಾವಾಗ ತಗೆ. ಅಮರ, ಈ ನನ್ನ ಮಗ ಎಮ್ಮೆಗ್ ಸೀರೆ ಉಡ್ಸಿದ್ರೆ ಅದ್ರ ಜೊತೆನೂ ಸಂಸಾರ ಮಾಡ್ಬಿಡ್ತಾನೆ ಅನ್ಸುತ್ತೆ ಅಲ್ವಾ? ನನ್ಗೆ ಎಲ್ ಬೇಕು ಅಂದ್ರೆ ಅಲ್ಲೇ ಮುಟ್ತಾನೆ. ಮುಟ್ಟಿಸ್ಕೊಂಡು ಮಜಾ ತಗೊಂಡು ಈಗ ಸದಾರಾಮೇ ನಾಟಕ ಆಡ್ತಾ ಇದ್ಯಾ? ಅಮರ, ಉಳಿ ಏಟನ್ನ ಮುಟ್ಟಿಸ್ಕೊಳ್ಳೋದು ಅಂದ್ಕೊಂಡ್ರೆ ಯಾವ ಕಲ್ಲು ಶಿಲೆ ಆಗಲ್ಲ ಅಮರ. ಮತ್ತಿನ್ನೇನು,
ಕೆತ್ತಿಸ್ಕೊಂಡಲ್ಲೇ ಮತ್ತೆ ಮತ್ತೆ ಕೆತ್ತಿಸ್ಕೊತಿದ್ಯಲ್ಲ. ಯಾಕೆ ನನ್ನ ಚುಚ್ಚಿ 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 ಕೊಲ್ತಿದ್ಯಾ? ನನ್ನ ಪವಿತ್ರತೆಯ ಮೇಲೆ ನಿನಗೆ ಅನುಮಾನನಾ? ಅಮ್ಮ ಪತಿವ್ರತೆ, ಏನ್ ಹುಡುಕ್ತಾ ಇದ್ಯಮ್ಮ? ಪತಿವ್ರತೆ ಅಂತಾರಲ್ಲ, ಯಾರಾದ್ರೂ ಇದಾರೇನು ಅಂತ. ನಿನ್ನ ಮೇಲೆ ನಿನಗೆ ಅನುಮಾನನಾ? ಬೇಡ ಅಮರ, ಬೇಡ ಮಧುರ, ಬೇಡ ಅಮರ. ನಿನ್ ಮುಖ ನೋಡು, ಲೇಡಿ ಗೆಟಪ್ಪಲ್ಲಿ ಚಿಲ್ಲರ್ ಮಂಜ ಇದ್ದಂಗಿದೆ. ನಿನ್ ಮುಖ ನೋಡು, ಪೀಕೆಂಗ್ ಮೀಸೆ ಬಂದಂಗಿದೆ. ಬೇಡ ಮಧುರ. ಅಯ್ಯೋ 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 ಏನಾಯ್ತು ಗೊಂಬೆ? ಯಾಕೆ ಹೇಳ್ತಾ ಇದೀಯಾ? ಏನಾಯ್ತು? ಅವನೇನ್ ಮಾಡ್ತಾ? ಟೂ ಬಿಟ್ಟ. ನಿನ್ನಲ್ಲೇ ಕಲ್ಲು ಅನ್ನೋದು ನೋಡಲ್ಲ ಅಂತ ಹೇಳಿದೆ ತಾನೆ. ನಿನಗೊಂದ್ಸಲ ಕೆತ್ತಬಾರ್ದ ಜಾಗದಲ್ಲಿ ಕೆತ್ತೀನಿ ಕಣ. ಗೊಂಬೆ ಯಾಕೆ ಹೇಳ್ತಾ ಇದೀಯಾ? ಕಲೆ ಇಲ್ಲದ ಕಲೆ ಇಲ್ಲ ಮಧುರ. ಕಲೆಗೆ ನೋವು ಮಾಡುವ ಇಂಥ ಶಿಲೆ ಇರುವವರೆಗೆ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಮಧುರ. ನಿನ್ನ ಮೋಹದ ಬಲೆಯಲ್ಲಿ ಅಲೆದಾಡುತ್ತಿರುವ ನನಗೆ ನಿನ್ನ ರೂಪದ ಬಲೆಯಲ್ಲೊಂದು ನೆಲೆ ಕೊಟ್ಟರೆ ನೀ ಅಬಲೆಯಲ್ಲ ಮಧುರ, ಅಬಲೆಯಲ್ಲ. ನಾನು ರಕ್ತ ಕಣ್ಣೀರು 6 ಸರಿ ನೋಡಿದ್ದೀನಿ. ಹೌದಾ? ನಿನಗೆ ಬಳೆ ಸಖತ ಕಾಣುತ್ತೆ, ಬಳೆ ಒಂದು ತಂದ್ಬಿಡ್ಲಾ? ಇಲ್ಲೇ ರೀ, ಹೋಗ್ಬೇಡಿ. ಇಲ್ಲೇ ನಿನ್ನಲ್ಲೇ ನಿನ್ನೊಳಗೆ ಒಂದೇ ನಿಮಿಷ ಬಂದ್ಬಿಡ್ತೀನಿ ಇರು. ಹೋಗ್ಬೇಡ. ಶಿಲ್ಪಿ, ಇವನು ಗೆಳೆಯನಲ್ಲ, ತುಂಬ ಸನಿಹ ಬಂದಿಹನಲ್ಲ. ಇಬ್ರಿಗೂ ನಾನು ಬೇಡ. ಯಾವತ್ತಿದ್ರು ಹೆಣ್ಣು ಚಂಚಲೆ, ಕಲ್ಲಾಗಿದ್ರು ಅಷ್ಟೇ, ಮಣ್ಣಾಗಿದ್ರು ಅಷ್ಟೇ. ಪ್ರತಿ ಸಲ ಬಂದು ಮೊಟ್ಟೆ ಡೈಲಾಗ್ ಹೇಳ್ತೇನೆ, ಸಖತ್ತಾಗಿ ಡ್ಯಾನ್ಸ್ ಮಾಡ್ತೇನೆ, ಸೂಪರ್ ಆಗಿ ಸ್ಟಂಟ್ ಮಾಡ್ತೇನೆ, ಬ್ಯಾಂಗ್ ಎಂಟ್ರಿ ಕೊಡ್ತೇನೆ ಅಂತ ಅನ್ಕೊಂಡಿರ್ತೀರಲ್ಲ, ಆದ್ರೆ ಈ ಸಲ ಮಜಾ ಬರ್ತದ, ಮಜಾನೇ ಬೇರೆ. ನಾನ್ ಯಾರು ಗೊತ್ತಾ? ರೌಡಿ, ನಿಜವಾಗ್ಲೂ ರೌಡಿ.